ಚಂದ್ರಪ್ರಭಾ. ಆಕ್ಚುಲಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಇವರಿಂದ ಬಾತ್ರೂಮ್ ಅಲ್ಲೇ ಸೇರ್ಕೊಬಿಟ್ಟಿದ್ದಾರೆ ಅವರು. ಬಾತ್ರೂಮ್ ಅಲ್ಲೇ ಇರ್ತಾರೆ. ನೆನ್ನೆ ಎಪಿಸೋಡ್ ನೋಡಿದಾಗಂತೂ ತುಂಬಾ ಕೋಪ ಬಂತು. ಹೌದು. ಯಾರ್ ಗುರು 6 ಅವರ್ ವೇಟ್ ಮಾಡ್ತಾರೆ ಕುತ್ಕೊಂಡ್ ಬಸ್ಲು ಮನೇಲಿ. ಏನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಗಿಲ್ಲಿ ಫೇಮಸ್ ಆಗಕ್ಕೆ ಒಂಥರ ಅಶ್ವಿನಿ ಮೇಡಮೇ ಕಾರಣ ಮಸ್ತಾಗಿ ಹೇಳಿದ್ರಿ ನೀವು. ಅಲ್ವಾ. ಅವ್ರೇನೋ ಮಸಾಲೆ ಹಾಕಿದ್ರೆ ತಾನೇ ಈ ಕಡೆ ಒಗ್ಗರಣೆ ಚೆನ್ನಾಗಿ ಹಾಕಿದ್ರೆ ಸಾಧ್ಯ. ಎರಡು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು, ನೋಡ್ರಿ, ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಚೆನ್ನಾಗಿದೆ ಈ ಸಲ. ಆಕ್ಚುಲಿ ಕರ್ನಾಟಕಕ್ಕೆ ಕನ್ನಡದ ಹೆಮ್ಮೆ ಆಗಿ ಅಂದ್ರೆ ಇವಾಗ ಈ ಸಲ ಬಿಗ್ ಬಾಸ್ ಮನೇನೂ ಅಷ್ಟೇ ಮೈಸೂರ್ ಪ್ಯಾಲೇಸ್ ತರ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನೋಡಕ್ ಚೆನ್ನಾಗಿದೆ. ನೋಡಕ್ ಚೆನ್ನಾಗಿದೆ. ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳೋದಾದ್ರೆ, ಕಂಟೆಸ್ಟೆಂಟ್ಸ್ ಆಕ್ಚುಲಿ ಈ ಸಲ ಸೆಲೆಕ್ಟ್ ಮಾಡಿರೋ ತುಂಬಾ ಇಷ್ಟ ಆದ್ರು. ಅಂದ್ರೆ ಎಲ್ಲಾರು ಇವಾಗ ಬೆಳಿಬೇಕು ಅಂತ ಇರೋರು, ಎಲ್ಲರಿಗೂ ಒಂದು ಆಪರ್ಚುನಿಟಿ ಬೇಕು. ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಸ್ಟೇಜ್ ಅಲ್ವಾ, ಅವ್ರಿಗೆ ಬೆಳೆಯಕ್ಕೆ ಒಂದು ಅವಕಾಶ ಸಿಗುತ್ತೆ. ಚೆನ್ನಾಗಿದೆ. ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಿಮ್ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇದಾರೆ? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಅಂದ್ರೆ ಅವರು ಅಷ್ಟು ಕಾಮಿಡಿ ಮಾಡ್ತಾರೆ. ಅದ್ ನೋಡಕ್ಕೆ ಫುಲ್ ಬೋರಿಂಗ್ ಆಗಿರುತ್ತೆ. ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಅವ್ರೊಬ್ರು ಸುಮ್ನೆ ಪಾಸ್ ಆದ್ರೆ ಸಾಕು, ಕಾಮಿಡಿ ಹಂಗಿರುತ್ತೆ ಅದಕ್ಕೆ. ಎಸ್. ಇನ್ ಕಾವ್ಯ ಗೌಡ ಅವ್ರ ಬಗ್ಗೆ ಏನು? ಕಾವ್ಯ ಗಿಲ್ಲಿ ಜೊತೆ ಸೇರ್ಕೊಂಡು ಮಿಂಚುತ್ತಾ ಇದಾರೆ. ಕ್ಯೂಟ್ ಕಪಲ್ಸ್. ಗಿಲ್ಲಿಯಿಂದ ಕಾವ್ಯ ಫೇಮಸ್, ಕಾವ್ಯನಿಂದ ಗಿಲ್ಲಿ ಬೋತ್ ಆಫ್ ದೆಮ್ ಆರ್ ಈಕ್ವಲಿ ಗುಡ್ ಅಂತ ಅನ್ಸುತ್ತೆ. ಬಿಕಾಸ್ ಇವರು ಅಷ್ಟೇ Effort ಹಾಕ್ತಾರೆ. ಒಂದೊಂದ್ಸಲ ಏನ್ ಮಾಡ್ತಾನೆ, ಗಿಲ್ಲಿ ಓವರ್ ಆಗಿ ಆಡ್ತಿರ್ತಾನೆ. ಅವಾಗ ಕಾವ್ಯ ವಿಲ್ ಬಿ ಸಮಾಧಾನ. ಕೂಲ್ ಆಗು ಅಂತ. ಓಕೆ, ಡಾಕ್ ಸತೀಶ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಓವರ್ ಅವಯ್ಯ. ಆಕ್ಚುಲಿ ಹೆಸರು ತಕ್ಕನ ಅಂದ್ರೆ ಇವಾಗ ಏನ್ ಗೊತ್ತಾ, ಬಿಗ್ ಬಾಸ್ ಒಂದ್ ದೊಡ್ಡ ಸ್ಟೇಜ್. ಅಲ್ಲಿ ನೀವ್ ಹೋಗೋದು ಅಂತ ಪ್ರೂವ್ ಮಾಡಕ್ಕೆ. ಪಾಪ ಚಂದ್ರಪ್ರಭಾ. ಆಕ್ಚುಲಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಇವರಿಂದ ಬಾತ್ರೂಮ್ ಅಲ್ಲೇ ಸೇರ್ಕೊಬಿಟ್ಟಿದ್ದಾರೆ ಅವರು. ಬಾತ್ರೂಮ್ ಅಲ್ಲೇ ಇರ್ತಾರೆ. ನೆನ್ನೆ ಎಪಿಸೋಡ್ ನೋಡಿದಾಗಂತೂ ತುಂಬಾ ಕೋಪ ಬಂತು. ಹೌದು. ಯಾರ್ ಗುರು 6 ಅವರ್ ವೇಟ್ ಮಾಡ್ತಾರೆ ಕುತ್ಕೊಂಡ್ ಬಸ್ಲು ಮನೇಲಿ. ಆ ವಯಸ್ಸಿನಿಂದ ಅದು ತಿರ್ಗಾ ಸ್ನಾನಕ್ಕೆ ಹೋಗ್ತೀನಿ ಅಂತ ಓಕೆ, ಬಾರಿ ಬೇಜಾರಾಗುತ್ತೆ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದಿತ್ತು Okay. ಬಿಗ್ ಬಾಸ್ ಬರೋದು. ಈಗ ನಿನ್ನೆ ಚಂದ್ರಪ್ರಭಾ ಅವರ ಒಂದು ತಾಳ್ಮೆಯ ಕಟ್ಟೆ ಒಡೆದೋಯ್ತು. ಲಾಸ್ ಎಲ್ಲ ಚಲ್ಲಾಪಿಲಿ ಮಾಡಾಕ್ಬಿಟ್ರು. ಏನಯ್ಯ ಅನ್ಕೊಂಡ್ಬಿಟ್ಟಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಚಂದ್ರಪ್ರಭಾ ಅವ್ರು ತಗೊಂಡಿದ್ದಂತ ಸ್ಟ್ಯಾಂಡು ಬೇಕಿತ್ತಾ ಅಥವಾ ಇನ್ನೂ ಬೇಕಿತ್ತಾ? ಇಲ್ಲ, ಆಕ್ಚುಲಿ ಸಾಕ್ ಅನ್ಸುತ್ತು. ಏನಕ್ಕೆ ಅಂದ್ರೆ ಆಬ್ವಿಯಸ್ಲಿ ಯಾರೇ ಆಗ್ಲಿ 3 ಅವರ್ 4 ಅವರ್ ಬಸ್ ಮನೇಲಿ ಕುತ್ಕೊಂಡ್ ಕಾಯ್ಬೇಕು ಅಂದ್ರೆ ಎಂತವ್ರಿಗೆ. ಇವಾಗ ನಮ್ಗೆ ಒಂದ್ 5 ನಿಮಿಷ ಬಸ್ ಲೇಟ್ ಆದ್ರೆ ಎಷ್ಟು ಕೋಪ ಬರುತ್ತೆ. ಇನ್ ಅವ್ರ 3 ಅವರ್ ಯಾರೋ ಬೇರೆಯವ್ರಿಗೋಸ್ಕರ ವೇಟ್ ಮಾಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ಸಿಟ್ ಬರುತ್ತೆ. ಅದನ್ನ ಅವರು ತೋರಿಸಿದ್ದಾರೆ. ಮೇಡಮ್, ಈ ಬಚ್ಚಲ ಮನೇಲಿ ತುಂಬಾ ಹೇಳ್ತಾ ಇದ್ದಾರೆ, ನಿಮ್ ಮನೇಲಿ ಯಾರು ಹಂಗ್ ಕಿರಿಕ್ ಮಾಡೋರು ಇದ್ದಾರೆ ನಿಮ್ಗೆ? ಯಾಕಂದ್ರೆ ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಮನೇಲಿ 3 ಇದೆ ಬಾತ್ರೂಮ್, ತಲೆನೋವಿಲ್ಲ. ಸೂಪರ್. ಓಕೆ, ಇನ್ನು ಯಾರಪ್ಪ ಇದು ಮಾಳು ನಿಪ್ನಾಳು ರಕ್ಷಿತಾ ಅವರು, ಮಲ್ಲಮ್ಮ ಅವ್ರ ಬಗ್ಗೆ? ಮಾಲು ಅವ್ರ ಬಗ್ಗೆ ಹೇಳ್ಬೇಕು. ಆಕ್ಚುಲಿ ಅವ್ರಿಗೆ ನಾವೇನೋ ಅನ್ಕೊಂಡಿದ್ವಿ ಅವ್ರು ಬಂದಾಗ. ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾರೆ, ಅದ್ರ ಬಗ್ಗೆ ಇಲ್ಲ. ಬಟ್ ಎಲ್ಲೋ ಸ್ಪಂದನ ಅವ್ರು ಇಬ್ರು ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಜಾಸ್ತಿ ಎಂಟರ್ಟೈನ್ಮೆಂಟ್ ಇಲ್ಲ. ಸಾಂಗ್ ಗಳು ಆಡ್ತಾರೆ ಅನ್ಕೊಂಡ್ವಿ, ಎಂತದು ಇಲ್ಲ. ಸೊ ಅವ್ರೊಂಚೂರು ಇಂಪ್ರೂವ್ ಆದ್ರೆ ಮಸ್ತ್ ಇರುತ್ತೆ. ಮಲ್ಲಮ್ಮ ಇಸ್ ಅವರು ಇನ್ನೋಸೆಂಟ್ ಲೇಡಿ. ತುಂಬಾ ಇನ್ನೋಸೆಂಟ್ ಆಗಿ ಚೆನ್ನಾಗ್ ಆಡ್ತಿದ್ದಾರೆ. ರಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ? ರಕ್ಷಿತಾ ಆಕ್ಚುಲಿ ಚಿಕ್ಕ ಹುಡುಗಿ. ಅವಳು ಇನ್ನು 18 ಇಯರ್ಸ್. ಅವಳಿಗಿನ್ನ ಏನು ಗೊತ್ತಿಲ್ಲ. ಅವಳು ಇವಾಗ ತಿಳ್ಕೊಬೇಕು ಮುಂದೆ ಹೆಂಗೆ ಏನು. ಅಲ್ಲಿ ಬಂದಿರೋದು ಒಳ್ಳೇದಾಗಿದೆ. ಬಿಕಾಸ್ ಅವ್ಳು ತಿಳ್ಕೊಳಕ್ ಇನ್ನೂ ಆಪರ್ಚುನಿಟಿ ಇದೆ. ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ. ಅಲ್ಲ, ಈಗ ರಕ್ಷಿತಾ ಅವ್ರನ್ನ ಕರ್ಕೊಂಡಿದ್ದು ಬಿಗ್ ಬಾಸ್ಗೆ ನಿಮ್ಮ ಪ್ರಕಾರ ಸರಿಯಾ ತಪ್ಪಾ? ಆಕ್ಚುಲಿ ಫಸ್ಟ್ ಕಳಿಸ್ಬಿಟ್ಟು ಆದ್ಮೇಲೆ ಮತ್ತೆ ಕರ್ಕೊಂಡಿದ್ದು ಅಷ್ಟು ಓಕೆ ಅಂತ ಅನಿಸ್ಲಿಲ್ಲ ನನ್ಗೆ. ಬಿಕಾಸ್ ಕಳಿಸ್ಬಿಟ್ರಿ ಮತ್ತೆ ಅಂತ ವಾಪಸ್ ತಗೊಂಡ್ರು, ಅದ್ ಗೊತ್ತಾಗ್ಲಿಲ್ಲ. ಕಳಿಸಿದಾಗ ಆಕ್ಚುಲಿ ಅವತ್ ಒಂದೇ ದಿನ ಕಳ್ಸಿದ್ದು ಅದು ಬೇಜಾರಾಯ್ತು ಡೆಫಿನೆಟ್ಲಿ. ಮತ್ ಕಳ್ಸಾದ್ಮೇಲೆ ಮತ್ತೆ ಅಂತ ವಾಪಸ್ ತಗೊಂಡ್ರು, ಅದು ಗೊತ್ತಾಗ್ಲಿಲ್ಲ. ಓಕೆ, ರಕ್ಷಿತ್ ಅವ್ರಿಗೆ ಕನ್ನಡನೇ ಬರಲ್ಲ, ಆದ್ರೂ ಕೂಡ ಇಂಥವ್ರ ಅವಶ್ಯಕತೆ ಇತ್ತ ಅನ್ನೋದು ಕೆಲವರ ಅಭಿಪ್ರಾಯ. ಕನ್ನಡ ಬರ್ದಿರೋರು ಆಬ್ವಿಯಸ್ಲಿ ವರ್ಷಕ್ಕೆ ಒಬ್ರೊಬ್ರು ತಗೋತಾರೆ. ಒಂದು ಸೀಸನ್ ಒಬ್ರೊಬ್ರು ಕನ್ನಡ ಬರ್ದಿರೋರು ಇರ್ತಾರೆ. ಇವ್ಳು ಕಲಿಬೇಕು ಅಂತ ಬಂದಿರೋದ್ರಿಂದ ಗುಡ್. ಇವಳೇ ಓಕೆ ಅಂತ ಅನ್ಸುತ್ತೆ. ಬಿಕಾಸ್ ಬೇರೆಯವ್ರು ತಗೊಂಡ್ ಕನ್ನಡ ಸಾಯಿಸ್ಬಿಡ್ತಿದ್ರು. ಇವಳು ಒಂಚೂರು ಕಲಿತಿದ್ದಾಳೆ. ಓಕೆ, ಬಿಗ್ ಬಾಸ್ ಟೀಮಿಗಾಗ್ಲಿ ಅಥವಾ ಸುದೀಪ್ ಅಣ್ಣನ್ಗಾಗ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಬಿಗ್ ಬಾಸ್ ಅದೇ ಒಂಟಿ ಜೋಡಿ ಮಾಡಿದಾರಲ್ಲ, ಜೋಡಿ ಅನ್ನೋದೊಂದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ. ಅದೊಂದು ಅಷ್ಟೇ ನನ್ನ ಕಡೆಯಿಂದ ಸಜೆಷನ್ ಅವ್ರಿಗೆ. ಸುದೀಪ್ ಅಣ್ಣನ ಬಗ್ಗೆ ನಾವೇನ್ ಹೇಳೋದು ಸರ್? ಅಲ್ಲ, ಏನ್ ಹೇಳ್ಬೇಕು ಅವ್ರಿಗೇನಾದ್ರೂ ಅಂದ್ರೆ ತಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೇಕು ಅಂದ್ರೆ? ಇಸ್ ಅ ವೆರಿ ಗುಡ್ ಆಂಕರ್. ಆಕ್ಚುಲಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಆ ಸ್ಟೇಜ್ ಮೇಲೆ ನೋಡಕ್ ಇಷ್ಟಪಡಲ್ಲ. ಇಟ್ಸ್ ಅ ಗುಡ್. ಚೆನ್ನಾಗಿದೆ. ಮೇಡಮ್, ಈ ಸರಿ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ? ಈ ಸಲ ಬಿಗ್ ಬಾಸ್ ಆ ತರ ನನ್ಗೆ ಇನ್ನು ಯಾರು ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತ ಅನ್ಸಿಲ್ಲ ಸರ್ ಇನ್ನು. ಹೌದು.
ಬಹಳ ಸ್ಪಷ್ಟವಾಗಿ ಆನ್ಸರ್ ಕೊಟ್ರಿ. ಥ್ಯಾಂಕ್ ಯು. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು? ಆಕ್ಚುಲಿ ಸತೀಶ್ ಹೋಗ್ಬೇಕು, ಬಟ್ ಇವರು ಚಂದ್ರಪ್ರಭಾ ಹೋಗ್ಬಾರ್ದು. ಜೋಡಿ ಜೋಡಿ ಅಂದಾಗ ಅವ್ರಿಬ್ರು ಜೋಡಿ. ಇಬ್ರು ಹೋಗ್ಬಿಡ್ತಾರೆ, ಅದಕ್ಕೇನೆ ಅವ್ರು ಹೋಗ್ಬೇಕು, ಇವ್ರು ಹೋಗ್ಬಾರ್ದು. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್.